ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಗಾಡಿ ಬಗ್ಗೆ ಏನಾರ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಲ್ಪ ಅಷ್ಟೇನು ತಿಳ್ಕೊಳ್ಳೋದು ಬೇಡ, ಸ್ವಲ್ಪ ತಿಳ್ಕೊಳ್ಳೋಣ. ಅಷ್ಟೆಲ್ಲ ತಿಳ್ಕೊಂಡು ಏನು ತಾನೇ ಮಾಡ್ತೀರಾ ನೀವು ಹೇಳಿ. ಇವತ್ತು ರಂಜಾನ್ ದಿನ ಏನಾರ ಡೈಲಾಗ್ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಸೊ ನೋಡಿ, ಒಳ್ಳೆ ಡೈಲಾಗ್ ಏನು ನನ್ನ ಮನ್ಸಿಗೆ ಬಂದಿದ್ದು, ಮೈಂಡಿಗೆ ಬಂದಿದ್ದು ಹೊಡಿತಾ ಇರ್ತೀನಿ ಅವಾಗ. ರಂಜಾನ್ ಕೆ ಮೊಹಬ್ಬತ್ ಮೇ ಛಾಯಾ ಹುವಾ ಏ ನಗರಿ, ಆಪ್ ಲೋಗ್ ಹಮಾರಾ ಜಿಗ್ರಿ. ಎಲ್ಲರಿಗೂ ಹ್ಯಾಪಿ ರಂಜಾನ್. ಗೈಸ್, ಇದರ ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಕೊಡುತ್ತೆ ಅಂದರೆ 98.2 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಪವರ್ ನೋಡೋದಾದ್ರೆ 7.9 PS at 5000 RPM ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ನೋಡೋದಾದರೆ 9.8 Nm ಟಾರ್ಕು at 5000 RPM ಅಲ್ಲಿ ಬೂಸ್ಟ್ ಮಾಡುತ್ತೆ. ಟಾಪ್ ಸ್ಪೀಡ್ ಬಂದರೆ 87 km/h. ಮೈಲೇಜ್ ಇದ್ರಲ್ಲಿ ಕ್ರೇಜಿ ಅಂದರೆ ಮೈಲೇಜ್ ಬಂದು 45 to 55 ಗಂಟೆ ಕೊಡುತ್ತೆ. ಅಪ್ ಟು 60 ಹೈವೇಲಿ 60 ಕೊಡುತ್ತೆ. ಕ್ರೇಜಿ ಗೈಸ್. ಈ ಗಾಡಿ ಲಾಂಚ್ ಆಗಿದ್ದು 1990s ಅಲ್ಲಿ, ಬಟ್ ಈ ಗಾಡಿ ಬಂದು ತೊಗೊಂಬಂದಿದ್ದು 1998 ಸೊ ಇದು ಬಂದು ನನ್ನ ಫ್ರೆಂಡ್ ಅವ್ರದ್ದು. ಆಮೇಲೆ ಲಾಸ್ಟಾಗಿ ತೋರಿಸ್ತೀನಿ ಅವ್ರನ್ನ, ನೀವು ತಲೆ ಕೆಡ್ಸ್ಕೊಬೇಡಿ. ಬಟ್ ಈ ನೋಡಿ, ಸುಜುಕಿ ಸಮೂರ ಯಾವ ಥರ ಇರ್ಬೇಕು, ಇದು ಆ ಥರ ಇಲ್ಲ. ಇದು ಸ್ವಲ್ಪ ಏನೇನೋ ಆಲ್ಟ್ರೇಷನ್ ಮಾಡಿದ್ದಾರೆ ಗಾಡೀಲಿ, ಪರವಾಗಿಲ್ಲ. ಒಂದು ರೇಂಜ್ ಕಡಕಾಗಿ ಲುಕ್ ಐತೆ ಗಾಡೀಲಿ ಮಾತ್ರ. ಸೊ ಇದ್ರದ್ದು ಟ್ರಾನ್ಸ್ಮಿಷನ್ ನೋಡೋದಾದರೆ 4 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ. ಆಮೇಲೆ 12 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಆದರೂ ಕ್ರೇಜಿ ಗಾಡಿ ಮಾತ್ರ. ಗೈಸ್, ಈ ಗಾಡಿಯ ಓನರನ್ನು ನಾನು ಇವಾಗ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಬ್ರೋ. ನೀವು ಯಾರು ಹೇಳಿ, ನೀವು ಪರಿಚಯ ಆಗ್ಬೇಕು ಫಸ್ಟು. ಗೈಸ್ ನೋಡಿ, ಇವರೇ ಈ ಗಾಡಿ ಓನರು. ಇದು ಬಿಲ್ಡ್ ಮಾಡಿರೋ ಗಾಡಿ. ಇದು ತುಕ್ಕಿಡ್ದು ನಿಂತಿತ್ತು ಒಂದು ಜಾಗದಲ್ಲಿ. ಆ ಕ್ಲಿಪ್ ನನ್ನ ಹತ್ರ ಐತೆ, ಆಮೇಲೆ ಹಾಕ್ತೀನಿ. ಇದೇನಂದರೆ ಫುಲ್ಲು ರಸ್ಟ್ ಹಿಡ್ದೋಗಿತ್ತು. ಎಷ್ಟು ಖರ್ಚಾಯ್ತು ಬ್ರೋ ಇದಕ್ಕೆ? 40,000 ಗಂಟೆ ಆಯ್ತು. 40,000 ಖರ್ಚು ಮಾಡಿ ನೋಡಿ. 40,000 ಖರ್ಚು ಮಾಡ್ರೆ ಈ ಥರ ಗಾಡಿ ರೆಡಿ ಆಗ್ತದೆ. ಮೈಲೇಜ್ ಅಂತೂ ಕೇಳಲೇಬೇಡಿ, ಕ್ರೇಜಿ. ಅವಲೇ ಹೇಳ್ದೆ ಮೈಲೇಜು. ಇನ್ನು ತಿರ್ಗಾ ಹೇಳಿ ಬೇಜಾರು, ನನಗೆ ಬೇಜಾರಾಗುತ್ತೆ. ಬ್ರೋ ತುಂಬ ಧನ್ಯವಾದ ಬ್ರೋ ಕೊಟ್ಟಿದ್ದಕ್ಕೆ. ಇವರು ನಂಗೆ ಚಿಕ್ಕ ವಯಸ್ಸಿನ ಫ್ರೆಂಡು ಗೈಸ್, ವಿಶಾಲ್ ಅಂತ. ನೋಡ್ಕೊಂಬಿಡಿ, ನೆಕ್ಸ್ಟ್ ನಮ್ಮ ಬ್ಲಾಗಲ್ಲೆಲ್ಲ ಬರ್ತಾ ಇರ್ತಾರೆ. ನೆಕ್ಸ್ಟ್ ಫುಲ್ ನಾನ್ ಸ್ಟಾಪ್ ಇರುತ್ತೆ. ಈ ಗಾಡಿ ಡಿಸೈನ್ ಬಂದು AX100 ಮತ್ತು MAX 100 ಜೊತೆ ಹೋಲಿಕೆ ಮಾಡ್ಬೋದು. ಸಿಮಿಲರ್ ಇದೆ ಅವೆರಡು ಗಾಡಿ ಮತ್ತು ಇದು. ಸೊ ಅವೆರಡು ಗಾಡಿಗಿಂತ ಜಾಸ್ತಿ ಫ್ಯಾಮಿಲಿಗಳಿಗೆ ಇಷ್ಟ ಆಗಿದ್ದು ಸುಜುಕಿ ಸಮುರಾಯ್. ಯಾಕಂದರೆ ಮೈಲೇಜು ಗೊತ್ತಲ್ಲ ನಿಮಗೆ, ಕ್ರೇಜಿ ಮೈಲೇಜು. TVS ಸುಜುಕಿ ಸಮುರಾಯ್ ಯಾವಾಗ ಬೇರೆ ಆಯಿತು ಅಂತ ಗೊತ್ತಾ ನಿಮಗೆ? ಯಾವಾಗ ಅಂದರೆ 2001 TVS ಅವರು ಮತ್ತು ಸುಜುಕಿ ಅವ್ರದ್ದು ಕೊಲಾಬ್ರೇಷನ್ ಸ್ಟಾಪ್ ಆಗುತ್ತೆ. ಅವಾಗ TVS ಬೇರೆ ಆಗುತ್ತೆ, ಸುಜುಕಿ ಬೇರೆ ಆಗುತ್ತೆ. ಬಟ್ ಆದರೆ ಈ ಗಾಡಿ ಬಗ್ಗೆ ಏನು ವಿಶೇಷ ಹೇಳಂದರೆ, ಈ ಗಾಡಿ ಬಂದು ನೋ ಪ್ರಾಬ್ಲಮ್ ಬೈಕ್ ಇದು. ಈ ಗಾಡಿ ಸ್ಟಾಪ್ ಆಗೋಕ್ಕೆ ಮೇಯ್ನ್ ಕಾರಣನೇ TVS ಮತ್ತು ಸುಜುಕಿ ಪಾರ್ಟ್ನರ್ಶಿಪ್ ಸ್ಟಾಪ್ ಆಗಿರೋ ಕಾರಣ ಈ ಗಾಡಿ ಸ್ಟಾಪ್ ಆಯಿತು. ಆಮೇಲೆ ಈ ಗಾಡಿ ಡಿಸ್ಕಂಟಿನ್ಯೂ ಆಗೋಕ್ಕೆ ಕಾರಣನೇ ಇದು ಎನ್ವಿರಾನ್ಮೆಂಟ್ ಹಾನಿ ಮಾಡುತ್ತೆ, ಜಾಸ್ತಿ ಸ್ಮೋಕ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ 2 ಸ್ಟ್ರೋಕ್ ಎಲ್ಲನೂ ಬ್ಯಾನ್ ಆಗುತ್ತೆ. ಇದೊಂದೇ ಅಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು OG ಓನರ್ಸ್ಗಳು ಇನ್ನೂ ಈ ಥರ ಗಾಡಿಗಳನ್ನ ಇಕ್ಕಿ ಮೇಂಟೈನ್ ಮಾಡಿ ಈ ಪರಂಪರೆನ ಇನ್ನೂ ಉಳಿಸ್ತಾ ಇದ್ದಾರೆ. ಸೊ ಆ ಓನರ್ಸ್ಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಎಲ್ಲರಿಗೂ ಸಲ್ಯೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಗಾಡಿಗಳ್ನ ಇಕ್ಕಿರೋರಿಗೆ, 2 ಸ್ಟ್ರೋಕ್ ಗಾಡಿಗಳನ್ನ ಮೇಂಟೈನ್ ಮಾಡ್ತಾ ಇರೋರಿಗೆಲ್ಲ ಒಂದು ಬಿಗ್ ಸಲ್ಯೂಟ್. ಗಾಯ್ಸ್, ಈ ಲಾಗಲ್ಲಿ ಈ ಗಾಡಿದು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಅಂದರೆ ಈ ಲಾಗ್ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಸೊ ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಯಾವ್ದಾರ 2 ಸ್ಟ್ರೋಕ್ ಗಾಡಿ ನಮ್ಮ ಫ್ರೆಂಡ್ಸ್ ಥರ ಯಾರು ಇದ್ದರೆ ಕೊಟ್ಟರೆ ಬೇಸಿಕ್ ಇನ್ಫಾರ್ಮೇಷನ್ ತಿಳಿಸೋ ಅಂತ ಕೆಲಸ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಾಷ್ಟಾ ಬೋಲೋ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್. ಏನು ಚಾನಲ್ ಇದು? ಇನ್ಸ್ಟಾಗ್ರಾಮ್.